ಈ ತಿಂಗಳ 28ರಿಂದ ಏಪ್ರಿಲ್ ಮೊದಲ ವಾರದವರೆಗೂ ಅಂದರೆ ಸುಮಾರು 75 ದಿನಗಳ ಕಾಲ ಗ್ರಹಗಳ ಸಂಕ್ರಮಣದಲ್ಲಿ 2 ಶುಭ ಬೆಳವಣಿಗೆಗಳು ನಡೆಯಲಿವೆ. ಅವುಗಳಲ್ಲಿ ಒಂದು ಮೀನದಲ್ಲಿ ಶುಕ್ರನ ಉತ್ಕೃಷ್ಟತೆ ಮತ್ತು ಎರಡನೆಯದು ಅತ್ಯಂತ ಮಂಗಳಕರವಾದ ಗ್ರಹಗಳಾದ ಗುರು ಮತ್ತು ಶುಕ್ರನ ನಡುವಿನ ಸಾಗಣೆ. ಶುಕ್ರನ ಒಡೆತನದ ವೃಷಭ ರಾಶಿಯಲ್ಲಿ ಗುರು ಸಂಕ್ರಮಣ ಮತ್ತು ಗುರುವಿನ ಒಡೆತನದ ಮೀನದಲ್ಲಿ ಶುಕ್ರನ ಸಂಚಾರದಿಂದ ಯೋಗವು ರೂಪುಗೊಳ್ಳುತ್ತದೆ. ಈ ರೀತಿಯಲ್ಲಿ ಗುರು ಮತ್ತು ಶುಕ್ರನೊಂದಿಗೆ ಶುಭ ಬೆಳವಣಿಗೆಗಳು ಬಹಳ ವಿರಳವಾಗಿ ಸಂಭವಿಸುತ್ತದೆ. ಈ ಬದಲಾವಣೆಗಳಿಂದ ವೃಷಭ, ಕರ್ಕ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ ರಾಶಿಯವರಿಗೆ ಕುಬೇರ ಯೋಗ ಬರುವ ಸಾಧ್ಯತೆ ಇದೆ. ವೃಷಭ ರಾಶಿಯ ಅಧಿಪತಿ ಶುಕ್ರನ ಲಗ್ನ ಸ್ಥಿತನಿದ್ದು ಲಾಭದ ಮನೆಯ ಅಧಿಪತಿಯನ್ನ ಗುರುವಿನೊಡನೆ ಸಂಕ್ರಮಿಸುವುದರಿಂದ ಈ ರಾಶಿಯ ಸ್ಥಳೀಯರಿಗೆ ಅಪಾಯ ಆರ್ಥಿಕ ಲಾಭವನ್ನ ನೀಡುವುದು ಖಚಿತ. ಈ ರಾಶಿಯವರು ಸ್ವಲ್ಪ ಪ್ರಯತ್ನಿಸಿದರೆ ಮಣ್ಣು ಕೂಡ ಬಂಗಾರವಾಗುತ್ತದೆ. ಷೇರುಗಳು, ಊಹಾಪೋಹಗಳು ಮತ್ತು ಹಣಕಾಸಿನ ವಹಿವಾಟುಗಳು ವಿಶೇಷವಾಗಿ ಲಾಭದಾಯಕವಾಗಿದೆ. ಕೆಲಸದಲ್ಲಿ ಸಂಬಳ, ವೃತ್ತಿ ಮತ್ತು ವ್ಯಾಪಾರದಲ್ಲಿ ಆದಾಯ ನಿರೀಕ್ಷೆಗೂ ಮೀರಿ ಹೆಚ್ಚಾಗುತ್ತದೆ. ಆಸ್ತಿ ಲಾಭ, ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ. ಕರ್ಕಾಟಕ ರಾಶಿಯು 9ನೇ ರಾಶಿಯಾಗಿದ್ದು ಲಾಭದಾಯಕರ ನಡುವೆ ಸಂಕ್ರಮಿಸುತ್ತದೆ ಮತ್ತು ಶುಕ್ರನು ಅದೃಷ್ಟದ ಸ್ಥಾನದಲ್ಲಿರುತ್ತಾನೆ. ಆದ್ದರಿಂದ ಅನೇಕ ಕಷ್ಟಗಳಿಂದ ಹೊರಬಂದು ಸಂತೋಷದಿಂದ ಬದುಕುತ್ತಾರೆ. ಲಕ್ಷ್ಮಿ ಕಟಾಕ್ಷವನ್ನ ಹಲವು ರೀತಿಯಲ್ಲಿ ಕಾಣಬಹುದು. ಹಠಾತ್ ಆರ್ಥಿಕ ಲಾಭದ ಉತ್ತಮ ಅವಕಾಶವಿದೆ. ವಿದೇಶಿ ಗಳಿಕೆಯ ಅನುಭವವೂ ಆಗುತ್ತದೆ. ಹಣವು ಅನೇಕ ರೀತಿಯಲ್ಲಿ ಹರಿದು ಬರುತ್ತದೆ. ಆಸ್ತಿಗಳು ಲಭ್ಯವಿದೆ. ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ. ಗೃಹ ಲಾಭವೂ ಕೂಡ ಇರುತ್ತದೆ. ಕನ್ಯಾ ರಾಶಿ ಸಪ್ತಮ ಮತ್ತು ಭಾಗ್ಯ ಮನೆಗಳ ನಡುವೆ ಸಂಕ್ರಮಿಸುವುದು ಖಂಡಿತವಾಗಿಯೂ 1 ಅಥವಾ 2 ಧನಯೋಗಗಳಿಗೆ ಕಾರಣವಾಗುತ್ತದೆ. ಆದಾಯವನ್ನ ಹೆಚ್ಚಿಸುವ ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆ. ಸಂಬಳ, ಭತ್ಯೆಗಳು ಗಣನೀಯವಾಗಿ ಹೆಚ್ಚಾಗುತ್ತದೆ. ವೃತ್ತಿ ಮತ್ತು ವ್ಯವಹಾರಗಳು ಲಾಭದಲ್ಲಿ ಹೊಸ ನೆಲವನ್ನ ಮಾಡಿಕೊಡುತ್ತದೆ. ಸ್ವಲ್ಪ ಪ್ರಯತ್ನದಿಂದ ಆದಾಯವು ಗಣನೀಯವಾಗಿ ಬೆಳೆಯಬಹುದು. ಆರೋಗ್ಯ ಪ್ರಯೋಜನವೂ ಕೂಡ ಇದೆ. ವೃಶ್ಚಿಕ ರಾಶಿ ಈ ರಾಶಿಯ 5ನೇ ಮನೆಗೆ ಶುಕ್ರನು ಬರುತ್ತಿರುವಾಗ 5ನೇ ಮನೆ ಮತ್ತು 7ನೇಯ ಮನೆಯ ನಡುವಿನ ಸಂಚಾರವು ಜೀವನದಲ್ಲಿ ಅನಿರೀಕ್ಷಿತ ಮಂಗಳಕರ ಪರಿಣಾಮಗಳನ್ನು ತರುತ್ತದೆ. ಶ್ರೀಮಂತ ಕುಟುಂಬದಿಂದ ಬಂದವರನ್ನ ಪ್ರೀತಿಸಬಹುದು ಅಥವಾ ಮದುವೆಯಾಗುವುದು. ವೃತ್ತಿ ಮತ್ತು ವ್ಯಾಪಾರಗಳ ಲಾಭದ ದೃಷ್ಟಿಯಿಂದ ಟೇಕ್ ಆಫ್ ಆಗುತ್ತದೆ. ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುತ್ತೆ. ನಿರುದ್ಯೋಗಿಗಳಿಗೆ ವಿದೇಶಿ ಅವಕಾಶಗಳು ದೊರೆಯಲಿದೆ. ಆದಾಯವು ಅನೇಕ ರೀತಿಯಲ್ಲಿ ಹೆಚ್ಚಾಗುತ್ತದೆ. ಮಕರ ರಾಶಿ ಮಕರ ರಾಶಿಯು ಅತ್ಯಂತ ಶುಭ ರಾಶಿಯಾಗಿದ್ದು ಶುಕ್ರನು 3ನೇ ಮನೆಯಲ್ಲಿದ್ದು ಗುರುವಿನೊಡನೆ 5ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಈ ರಾಶಿಯವರಿಗೆ ಅನೇಕ ಶುಭ ಯೋಗಗಳು ಬರುವ ಸಾಧ್ಯತೆ ಇದೆ. ಆದಾಯದ ಬೆಳವಣಿಗೆ ಮತ್ತು ವೈಯಕ್ತಿಕ ಪ್ರಗತಿಗೆ ಸಂಬಂಧಿಸಿದ ಯಾವುದೇ ಪ್ರಯತ್ನವೂ ಯಶಸ್ವಿಯಾಗುತ್ತದೆ. ನಿರೀಕ್ಷೆಗೂ ಮೀರಿ ಆದಾಯ ಹೆಚ್ಚಲಿದೆ. ಉದ್ಯೋಗದಲ್ಲಿ ಉನ್ನತ ಹುದ್ದೆಗೆ ಬಡ್ತಿ ದೊರೆಯಲಿದೆ. ವೃತ್ತಿ ಮತ್ತು ವ್ಯವಹಾರಗಳು ಅಭಿವೃದ್ಧಿ ಹೊಂದುತ್ತದೆ. ಕುಂಭರಾಶಿ ಕುಂಭರಾಶಿಯು ಈ ರಾಶಿಯವರಿಗೆ ಶುಕ್ರನೊಂದಿಗೆ ಧನಸ್ಥಾನದಲ್ಲಿ ಮತ್ತು ಗುರುವನ್ನ ಚತುರ್ಥದಲ್ಲಿ ಸಂಕ್ರಮಿಸುವುದರಿಂದ ಕುಬೇರ ಯೋಗ ಮತ್ತು ಧನಲಕ್ಷ್ಮಿ ಯೋಗವು ಉಂಟಾಗುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಆಸ್ತಿ ಲಾಭ, ಆಸ್ತಿ ಮೌಲ್ಯ ಹೆಚ್ಚಾಗುವುದು, ಸ್ವಂತ ಮನೆ ಹೊಂದುವ ಕನಸು ನನಸಾಗಲಿದೆ. ಕುಟುಂಬದಲ್ಲಿ ಸಂತೋಷವಿರುತ್ತದೆ. ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಕೂಡ ಇದೆ. ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿದೆ. ನಿರುದ್ಯೋಗಿಗಳಿಗೆ ನಿರೀಕ್ಷಿತ ಕೊಡುಗೆ ಬರಲಿದೆ.